ಚೆನ್ನಾಗಿದೆ, ಒಂಥರ ಪ್ರಶಾಂತವಾಗಿದೆ. ದೇವಸ್ಥಾನದ ಹತ್ರ ಸಿಕ್ಕ ಕಾಫಿ ಕುಡಿಬೇಕು ಅನಿಸ್ತಿದೆ, ಬಟ್ ಹೊಟ್ಟೆ ತುಂಬಿಟ್ಟಿದೆ. ಪ್ರಸಾದ ಚೆನ್ನಾಗಿತ್ತು. 2 ಸಲ ಅನ್ನ ಹಾಕ್ಕೊಂಡು ತಿಂದೆ. ಸಲ ರಸಮ್ ಅನ್ನೋಕ್ಕೆ, ಒಂದ್ಸಲಿ ಸಾಂಬಾರು ಅನ್ನೋಕ್ಕೆ. ಶ್ರೀ ಅಮೃತೇಶ್ವರ ರಥ, ಕೋಟೆ, ಅರಕಲಗೂಡು, ಹಾಸನ ಜಿಲ್ಲೆ. ಒಂಥರ ನೆಮ್ಮದಿ ಅನಿಸ್ತಾ ಇದೆಯೇನೋ, ಒಂಥರ ಪೀಸ್. ಇದೇ ಥರ ಫೀಲು ಮಹದೇಶ್ವರನ ಬೆಟ್ಟದಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೋದಾಗ ಸಿಕ್ಕಿತ್ತು. ಇಲ್ಲಿ ಅಂತಲ್ಲ ಆಲ್ಮೋಸ್ಟ್ ಯಾವುದೇ ದೇವಸ್ಥಾನ ಅದು ಸಂಜೆ ಹೊತ್ತು ಒಂಥರ ಪೀಸ್ ನೆಮ್ಮದಿಯಾಗಿರುತ್ತೆ. ಒಂದು ಗುಂಡೋಡಿಸಿ ಸ್ನಾನ ಮಾಡಿ ಸಾದೇನಿಲ್ಲ, ಹಳೇದೇ ಪಂಚೆ ಶರ್ಟು. ಸೊ ಇದು ದೇವಸ್ಥಾನದ ಒಳಗಡೆ ಸ್ವಾಮಿ ದರ್ಶನ ಮಾಡೋಕೆ ಹೋಗುವಾಗ ಹಂಗೆ ನೋಡಿದ್ದು ಇದು ಆಚೆಯಿಂದ. ಅಷ್ಟೊತ್ತು ಖಾಲಿ ದೇವಸ್ಥಾನದಿಂದ ದರ್ಶನ ಮಾಡ್ಕೊಂಡು ಎಷ್ಟೊಂದು ಜನ ಹೊರಗಡೆ ಬಂದಿದ್ರು. ಸೊ ರಾತ್ರಿ ಹೊತ್ತು ದರ್ಶನ ಮಾಡೋದು ನಂಗೆ ತುಂಬ ಇಷ್ಟ. ಅದರಲ್ಲಿ ಇವತ್ತಿನ ದಿವಸ ಸ್ವಾಮಿ ಮಂಜುನಾಥ ಸ್ವಾಮಿಯವ್ರ ದರ್ಶನ ಕೂಡ ಮಾಡ್ತಾ ಇದ್ದೀನಿ. ಇದು ನೀವು ನೋಡ್ತಾ ಇರೋದು ಹೊರ ಭಾಗ, ದೇವಸ್ಥಾನದ ಮುಂಭಾಗ. ಸೊ ನಾನೀಗ ನಿಮ್ಮ ದೇವಸ್ಥಾನದ ಒಳಗಡೆ ಹೋಗ್ತೀನಿ. ರಶ್ ಇದೆಯಾ ಇಲ್ವಾ ನೋಡಿಕೊಂಡು ನಿಮ್ಗೆ ಹಂಗೆ ವಿಡಿಯೋ ಮಾಡಿಕೊಂಡು ಸೊ ಹೋಗೋಣ ಬನ್ನಿ ಸ್ವಾಮಿ ದರ್ಶನಕ್ಕೆ. ಆದಷ್ಟು ಬೇಗ ದರ್ಶನ ಮಾಡ್ಕೊಂಡು ಬರೋಣ. ಶಿವ ಶಂಕರ ಮನಸ ಶಿವ ಶಿವ ಶಂಕರ. ಇದು ಒಳಗಡೆ ಎಂಟ್ರಿ ಆಗ್ತಾ ಇದ್ವಿ. ಸೊ ಎಂಟ್ರಿ ಆದ ತಕ್ಷಣ ಅಂದರೆ ಏನು ಅಂದರೆ ಜನ ಏನು ಅಷ್ಟಿರಲಿಲ್ಲ. ಸೊ ನಾನು ಬೇಗನೆ ದರ್ಶನಕ್ಕೆ ಹೋದೆ. ಆಲ್ಮೋಸ್ಟ್ ಒಂದು 70% ನಾನು ಬೇಗನೆ ಹೋದೆ, ಯಾಕಂದರೆ ಸಂಜೆ ಆಗಿತ್ತಲ್ಲ. ಆಲ್ಮೋಸ್ಟ್ ದರ್ಶನ ಮಾಡ್ಕೊಂಡು ಬಂದಿದ್ದರು. ಅದಾದಮೇಲೆ ಸೊ ಜನ ಏನು ಕಮ್ಮಿ ಇದ್ದರು. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಇವಾಗ ಎಂಟ್ರಿ ಆಗ್ತಾ ಇದ್ದೀನಿ ಒಳಗಡೆಗೆ. ಅಂದರೆ ನಾವು ಯಾವಾಗಲೂ ನಿಂತ್ಕೋತೀವಲ್ಲ, ರಶ್ ಇರುತ್ತಲ್ಲ ಸ್ಟಾರ್ಟಿಂಗಿಂದ. ಸೊ ಇದು ಸ್ಟಾರ್ಟಿಂಗಿಂದ ನಾನು ಈ ಕಡೆ ಇನ್ನೊಂದು ಗೇಟಿಂದ ಹೋದೆ. ಸೊ ಅವರು ಡೈರೆಕ್ಟಾಗಿ ಇಲ್ಲಿಗೆ ಬಿಟ್ಟರು. ಜನ ಏನು ಅಷ್ಟಿರಲಿಲ್ಲ, ಒಂದು 70% ಜನನೇ ಇರಲಿಲ್ಲ, ಒಂದು 30%. ಡಿಸೆಂಬರ್ಗಳಲ್ಲಿ ಏನಂತಾರೆ ಅಂದರೆ ಈ ಶಾಲೆಗಳಲ್ಲೆಲ್ಲ ಪ್ರವಾಸ ಕೈಗೊಳ್ತಾರೆ ಅತಿ ಹೆಚ್ಚಾಗಿ. ಸೊ ಈ ಪ್ರವಾಸ ಕೈಗೊಳ್ತಾರಲ್ಲ ಅವಾಗೆಲ್ಲ ಜಾಸ್ತಿ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ನಾವು ಡಿಸೆಂಬರಲ್ಲೇ, ನವೆಂಬರ್ ಎಂಡಿಂಗು ಡಿಸೆಂಬರಲ್ಲೇ ಹೋಗ್ತಿದ್ದು ಪ್ರವಾಸ ಎಲ್ಲ. ಸೊ ಚೆನ್ನಾಗಿರುತ್ತೆ ಶಾಲೆ ಕಾಲೇಜುಗಳಿಂದ ಹೋಗೋ ಪ್ರವಾಸ. ಮತ್ತೆ ಈಗೆಲ್ಲ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಸೊ ಅದರಿಂದ ಕೂಡ ಇಲ್ಲಿ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ ಈ ನವೆಂಬರ್ ಡಿಸೆಂಬರಲ್ಲಿ. ಮತ್ತೆ ಕಾರ್ತಿಕದಲ್ಲಿ ದೀಪೋತ್ಸವ ಆಯಿತು, ಲಕ್ಷ ದೀಪೋತ್ಸವ ಸ್ವಾಮಿದು. ಸೊ ಅವಾಗೂ ಸ್ವಲ್ಪ ಜನ ಬರಬೇಕು ಅಂತ ಗೊತ್ತಾರೆ, ಜನ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಡಿಸೆಂಬರ್ಲೂ ಬಂದಿರ್ತಾರೆ. ಸೊ ಅದು ಒಂದಿರ್ಬೋದು. ಒಟ್ಟಾರೆ ಎಲ್ಲ ಏನು ಬೇಕು. ಮತ್ತು ಈಗ ಅಯ್ಯಪ್ಪ ಸ್ವಾಮಿ ಭಕ್ತರು ಕೂಡ ಸಿಕ್ಕಾಪಟ್ಟೆ ಇರ್ತಾರೆ. ಯಾಕಂದರೆ ಅಯ್ಯಪ್ಪ ಸ್ವಾಮಿಗೆ ಈ ನವೆಂಬರು, ಡಿಸೆಂಬರು, ಜನವರಿ ಏನಿದೆ ಅದಾದಮೇಲೆ ನಾನು ನೆಕ್ಸ್ಟು ಒಂದು ಸ್ವಲ್ಪ ದೂರ ಹೊರಗಡೆ ಹೋಗಬೇಕು ಸ್ವಾಮಿ ದರ್ಶನಕ್ಕೆ. ಸೊ ಅಲ್ಲಿಂದ ಕ್ಯಾಮ್ರಾ ಆಫ್ ಮಾಡಿ ಅಂತಿದ್ರು. ಯಾಕಪ್ಪ ಸುಮ್ಮನೆ ತೊಂದರೆ ಅಂದ್ಬಿಟ್ಟು ಕ್ಯಾಮ್ರಾ ಕೂಡ ಆಫ್ ಮಾಡಿಕೊಂಡು ಹೋಗಿ ಬಂದು ದರ್ಶನ ಮಾಡ್ಕೊಂಡು ಬಂದೆ. ಚೆನ್ನಾಗಿತ್ತು, ಪ್ರಶಾಂತವಾಗಿ ರಾತ್ರಿ ಹೊತ್ತಲ್ಲಿ ಆ ದೀಪದ ಬೆಳಕಲ್ಲಿ ಸ್ವಾಮಿ ನೋಡೋಕ್ಕೆ ಒಂಥರ ಖುಷಿ. ಸೊ ದರ್ಶನ ಮಾಡಿಕೊಂಡು ಆಚೆ ಬಂದು ಇದು ಆಚೆಯ ಒಂದು ವ್ಯೂ ಕೂಡ ನೋಡಿಕೊಂಡು ನಾನು ಅಲ್ಲಿಂದ ಹೊರಟೆ. ಶಿವ ಶಿವ ಶಂಕರ. ಯಾಕಂದರೆ ಅಯ್ಯಪ್ಪ ಸ್ವಾಮಿಗೆ ಈ ನವೆಂಬರು, ಡಿಸೆಂಬರು, ಜನವರಿ ಏನಿದೆ ಅತಿ ಮುಖ್ಯವಾದಂತಹ ಟೈಮು. ಸೊ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡೋಕ್ಕೆ. ಮತ್ತು ಇಲ್ಲಿ ಬೋರ್ಡ್ ನೋಡಿದ್ರ ನೀವು, ಈಗ ನೆಲ ಜಾರುತ್ತದೆ ಅಂತ. ಸೊ ಅದೇ ನೆಲ ಜಾರುತ್ತದೆ, ದಯವಿಟ್ಟು ಹುಷಾರಾಗಿ ನಡೆಯಿರಿ ಅಂತ ಕೂಡ ಬೋರ್ಡ್ ಹಾಕಿದ್ದಾರೆ. ಸೊ ನಾವು ಬೋರ್ಡ್ ನೋಡ್ಕೊಂಡು ಹೋಗ್ತಾ ಇದ್ದರೆ ನಮಗೆ ಒಂದು ಏಳುವ ಚಾನ್ಸಸ್ ಕಡಿಮೆ ಇರುತ್ತೆ. ಯಾಕಂದರೆ ಎಲ್ಲೇ ಆಗಲಿ ಏನೋ ಒಂದು ನೋಟಿಸ್ ಬೋರ್ಡ್ ಇದೆ ಅಂದರೆ ಸೊ ಅದನ್ನು ನಾವು ರೆಫರ್ ಮಾಡೋದು ತುಂಬ ಒಳ್ಳೆಯದು. ಸೊ ನೀವು ನೋಡ್ತಾ ಇದ್ದೀರಾ, ನಾವು ಇವಾಗ ಹೋಗ್ತಾ ಇದ್ದೀವಿ ಧರ್ಮಸ್ಥಳದ ಊಟಕ್ಕೆ. ಸೊ ಜನ ಒಂದು ರೇಂಜಾಗಿದ್ದಾರೆ. Artlist.io ನಾನಿವಾಗ ಅನ್ನಪೂರ್ಣ ದೇವಾಲಯದ ಹತ್ರ ಎಂಟ್ರೆನ್ಸಲ್ಲಿ ಇದ್ದೀನಿ. ಸೊ ಇಲ್ಲಿ ರೈಟ್ ತೊಗೊಂಡ್ರೆ ಅನ್ನಪೂರ್ಣಕ್ಕೆ ಒಳಗಡೆ ಹೋಗ್ತೀವಿ. ಅಂದರೆ ಸ್ವಾಮಿ ಪ್ರಸಾದಕ್ಕೆ ಇದು ಮೇಯ್ನ್ ಎಂಟ್ರೆನ್ಸು. ಸೊ ಮತ್ತು ಇದ್ರ ಮೇಲ್ಗಡೆ ಕೂಡ ಮಾಡಿದ್ದಾರೆ, ಅಲ್ಲಿ ಟೇಬಲ್ ವ್ಯವಸ್ಥೆ ಇದೆ. ಇನ್ ಕೇಸ್ ಯಾರಾದರೂ ಕೆಳಗಡೆ ಕೂತ್ಕೊಂಡು ಊಟ ಮಾಡೋಕ್ಕಾಗಲ್ಲ, ಸ್ವಲ್ಪ ಏನಾದರೂ ಆರೋಗ್ಯದಲ್ಲಿ ಏರುಪೇರು ಸರಿ ಇಲ್ಲ ಅಂದರೆ
ನೀವು ಬೇಕಾದರೆ ಮೇಲೋಗಿ ಊಟ ಮಾಡ್ಬೋದು. ಬಟ್ ಇದೆಲ್ಲ ಚೆನ್ನಾಗಿದೆ ಭಗವಂತ ಆಶೀರ್ವಾದದಿಂದ ಅಂದರೆ ಬೇಕಾದ್ರೆ ನೀವು ಇಲ್ಲಿ ಬಂದು ಕೆಳಗಡೆ ಕೂತ್ಕೊಂಡು ಊಟ ಕೂಡ ಮಾಡ್ಬೋದು. ನೀವು ಕೆಲವು ವೀಡಿಯೋಗಳಲ್ಲಿ ಹಂಗೆ ತಿನ್ನೋದು ನೋಡಿರ್ತೀರ, ಅದು ಸ್ವಾಮಿ ಹರಕೆ ಮಾಡ್ಕೊಂಡಿರ್ತಾರೆ ತಿಂತಾರೆ. ಮತ್ತು ಇಲ್ಲೂ ಕೂಡ ಎಡಗಡೆ ನೀವು ನೋಡ್ತಾ ಇರ್ಬೋದು ಕೂತ್ಕೊಳ್ಳೋಕೆ ಚೇರ್ ಕೂಡ ಹಾಕಿದ್ದಾರೆ. ಯಾರು ಇಲ್ಲೂ ಬಂದು ಕೂತ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಸೊ ನೀವು ಅದ್ರ ಮೇಲೆ ಕೂತ್ಕೊಂಡು ಊಟನ ಮಾಡ್ಬೋದು. ನಾನು ಇಲ್ಲಿ ಕೂತ್ಕೋತಾ ಇದ್ದೀನಿ, ನೀವು ನೋಡ್ಬೋದು. ಸೊ ಅಲ್ಲಿ ಏನಂದರೆ ಎಲ್ಲರೂ ಪಕ್ಕ ಕುಣಿಸ್ತಾರೆ. ಯಾಕೆ ಅಂದರೆ ಗ್ಯಾಪ್ ಆಗಿಬಿಟ್ರೆ ಸುಮ್ಮನೆ ಬಡ್ಸೋಕ್ಕೆ ಡಿಸ್ಟರ್ಬೆನ್ಸ್ ಆಗುತ್ತೆ ಮತ್ತು ಜನ ಜಾಸ್ತಿ ಇದ್ದಾರೆ. ಸೊ ಅದು ಒಂದು ಪ್ರಾಬ್ಲಮ್ಮು, ಯಾರಿಗೂ ಮಿಸ್ ಆಗಬಾರ್ದು ಅಂತ. ಪ್ಲೇಟು ಕೊಟ್ಟರು, ಜೊತೆಗೆ ನೆಕ್ಸ್ಟ್ ಊಟ ಕೂಡ ಸ್ಟಾರ್ಟ್ ಮಾಡಿದ್ರು. ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ಆ ಕಡೆಯಿಂದ ಆಲ್ರೆಡಿ ಊಟ ಬಡಿಸ್ತಿದ್ದಾರೆ. ನಾನು ಊಟಕ್ಕೆ ರೆಡಿಯಾಗಿ ಕೂತಿದ್ದೆ. ಸೊ ಇದೇನೋ ಇದು ಸ್ವೀಟ್ ಕೊಟ್ಟರು ಮಾತ್ರ ಅದ್ಭುತವಾಗಿತ್ತು. ಈ ಧರ್ಮಸ್ಥಳದಲ್ಲಿ ಊಟ ನನಗೆ ಗುರು ತಿನ್ನೋಣ ಅನಿಸ್ತಾನೆ ಇರುತ್ತೆ. ಮೊದಲು ರೈಸು ಸಾಂಬಾರು ಚೆನ್ನಾಗಿತ್ತು ಗುರು. ಊಟ ಮಾತ್ರ ಒಂಥರ ಖುಷಿ ತಿನ್ನೋಕ್ಕಿನ್ನೂ. ಸಾರು ತೆಳ್ಳಗೆ ಇರುತ್ತೆ, ಬಟ್ ಅದರಲ್ಲಿ ಏನು ದೇವಸ್ಥಾನದಲ್ಲಿಗಳಲ್ಲೇ ಎಷ್ಟು ಸಾಂಬಾರು ಪಾಯಸ ಎಲ್ಲ ತೆಳ್ಳಗಿರುತ್ತೆ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಗುರು. ಅದು ಹೆಂಗೆ ಅಂತ ಗೊತ್ತಿಲ್ಲ. ಅದೆಲ್ಲ ದೇವ್ರ ಆಶೀರ್ವಾದ ಅಂದ್ಕೊಂಡು ನಾವು ಊಟ ಮಾಡ್ತಾ ಇರಬೇಕಷ್ಟೇ. ಸೊ ಅನ್ನಪೂರ್ಣಕ್ಕೆ ಬಂದು ಊಟ ಕೂಡ ಮಾಡಿದ್ದಾಯಿತು. ಸೊ ಊಟ ಕೂಡ ಮಾಡಿಕೊಂಡು ನೆಕ್ಸ್ಟು ಭಗವಂತನ ನೆನೆಸ್ಕೊಂಡು ಇಲ್ಲಿಂದ ಹೊರಡುವ ಸಮಯ. ಸೊ ಮೊದಲು ಗೊತ್ತಿಲ್ಲ, ಬಟ್ ಇವಾಗೆಲ್ಲ ಪ್ಲೇಟು ಅಲ್ಲೇ ಬಿಟ್ಬಿಟ್ಟು ಹೋಗ್ಬೋದು. ಸೊ ಅವ್ರು ಬಂದು ಪ್ಲೇಟ್ ಕೂಡ ಎತ್ಕೊಂಡು ಹೋಗ್ತಾರೆ. ನೀವು ಅವ್ರ ಪ್ಲೇಟ್ ಜೋಡಿಸ್ತಾರಲ್ಲ, ಆ ಡಿಸೈನ್ ನೋಡಬೇಕು ನೀವು ಒಂದ್ಸರಿ ನೋಡಿ. ಇವಾಗ ನಾನು ನಿಮ್ಗೆ ತೋರಿಸ್ತೀನಿ. ಸುಮ್ಮನೆ ಹೆಂಗೆ ಬೇಕು ಹಂಗೆ ಇಡಲ್ಲ ಅವರು, ಒಂದ್ರ ಮೇಲೆ ಒಂದು ಇಡ್ತಾರೆ. ಯಾಕಂದರೆ ಒಂದು ಪ್ಲೇಟು ಕೆಳಗಡೆ ಎಲ್ಲ ಗಲೀಜಾಗಬಾರ್ದು ಮತ್ತು ನೀಟಾಗಿ ಇರಬೇಕು ಅನ್ನೋದು. ಧರ್ಮಸ್ಥಳ ಇನ್ನೊಂದು ಏನು ಫೇಮಸ್ಸು ಅಂದರೆ ನಿಜ ಹೇಳಬೇಕು ಅಂದರೆ ಕ್ಲೀನಿಂಗೆ, ಅಂದರೆ ಸ್ವಚ್ಛತೆ ಕಾಪಾಡೋದ್ರಲ್ಲಿ ಧರ್ಮಸ್ಥಳ ಸಖತ್ತಾಗಿದೆ. ಯಾಕಂದರೆ ನೀವು ಧರ್ಮಸ್ಥಳ ಹೆಜ್ಜೆಗೂ ನೋಡ್ಬೋದು ಶೌಚಾಲಯ ವ್ಯವಸ್ಥೆ ಇದೆ, ಮತ್ತು ನೀರಿನ ವ್ಯವಸ್ಥೆ ಇದೆ, ಮತ್ತು ಕಸದ ಬುಟ್ಟಿಗಳು ಕೂಡ ವ್ಯವಸ್ಥೆ ಇದೆ. ಯಾಕಂದರೆ ಜನ ಅಲ್ಲಿ ತಪ್ಪಲೇಬಾರ್ದು, ಸ್ವಚ್ಛತೆ ಮರಿಬಾರ್ದು ಅಂತ. ಮತ್ತು ದರ್ಶನ ಆಯಿತು, ಊಟ ಆಯಿತು. ಈಗ ಮಂಡೆ ಹೊಡ್ಸಿದ್ನಲ್ಲ, ಗುಂಡು ಮಾಡಿಸಿದ್ನಲ್ಲ, ಒಂದು ಟಾಪಿ ತಗೋಬೇಕು. ಶಾಪಿಂಗ್ ಟೈಮ್. 25. ಹಾಂ, ಇವಾಗ ಶಾಪಿಂಗ್ ಟೈಮ್. ವಿಜಯನಗರ ಸಾಮ್ರಾಜ್ಯದಲ್ಲಿ ಚೆನ್ನ ಹೊಳಿತಿತ್ತು, ನಮಗೆ ಹೊಳಿತಿತ್ತು. ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡೋರಂತೂ ಜನ ಸರಿಯಾಗಿದ್ರು ಕೂಡ ಶಾಪಿಂಗ್ ಮಾಡ್ತಾಯಿದ್ರು. ನಾವು ಬಂದ್ಬಿಟ್ವಿ. ಚಿಕ್ಕ ವಯಸ್ಸಲ್ಲಿ ಅಂದರೆ ನಮ್ಮ ಅಣ್ಣ ನನಗೆ 6th ಕಳ್ಸೋರು, 7th ಕಳ್ಸೋರು, 8th, 9th, 10th ಎಲ್ಲಾದರೂ ಟ್ರಿಪ್ ಕಳ್ಸೋರೆ. ಸೊ ಖರ್ಚಿಗೆ ಇಷ್ಟು ದುಡ್ಡು ಅಂತ ಕೊಡೋರು. ಅದರಲ್ಲಿ ಕೊಟ್ಟು ಖರ್ಚಿಗೆ ಕೊಡೋರು. ಆ ದುಡ್ಡು ಕೊಟ್ಟು ಜಾಸ್ತಿ ಕೊಡೋರು ಖರ್ಚಿಗೆ, ತುಂಬ ಚೆನ್ನಾಗಿರಲಿ ಅಂತ. ಫುಲ್ಲು ಬಂದರೆ ಫಸ್ಟ್ ತಗೋತಿದ್ದೆ ಕೈಗೆ ಕಟ್ಕೊಳ್ಳೋ ದಾರಗಳು ಒಂದು ಕತ್ತು. ಯಾರಪ್ಪೆ? ಕೊಪ್ಪಳ ಬಂದವರೆಲ್ಲ ಧರ್ಮಸ್ಥಳಕ್ಕೆ ಬಂದು ದರ್ಶನ ಮಾಡೋಕ್ಕೆ. ಯಾವ ಸ್ಕೂಲು? ಎಷ್ಟನೇ ಕ್ಲಾಸ್ ಎಲ್ಲ? 10th ನೀನು? ಇಷ್ಟೆಷ್ಟದೈತೆ? ಈಗ ಯಾಕೆ ಮಕ್ಕಳುಗಳು ಹೈಟು ಬೆಳೀತಾನೆ ಇಲ್ಲ ಗುರು, ಏನು ಸಮಸ್ಯೆ ಗೊತ್ತಿಲ್ಲ. ನಂಗೆ ಒಂದೊಂದ್ಸಲಿ ಅನಿಸ್ಬಿಡುತ್ತೆ, ಇವಾಗ ನಾವು ಕೂಡ ಅಷ್ಟೇ, ನಾವೇನು ಅಷ್ಟು ಹೈಟ್ ಬೆಳೆದಿಲ್ಲ. ಈಗಿನ ಜನ್ರೇಷನು ಜಾಸ್ತಿ ಹೈಟ್ ಬೆಳೀತಾ ಇಲ್ಲ. ನನಗೆ ಅನಿಸ್ಬಿಡುತ್ತೆ ಈಗಿರೋ ಬಸ್ಗಳನ್ನೆಲ್ಲ ಕುಳ್ಳ ಮಾಡಬೇಕಾ ಇನ್ಮೇಲೆ ಮ್ಯಾನುಫ್ಯಾಕ್ಚರ್ ಅನಿಸುತ್ತಾ. ಯಾಕೆಂದರೆ ನಾವು ಸ್ವಲ್ಪ ಎಲ್ಲ ಕಂಪೇರ್ ಟು 80 ಕಿಡ್ಸು 90 ಕಿಡ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಈ 20 ಕಿಡ್ಸು 22 ಕಿಡ್ಸು ತುಂಬ ಸ್ವಲ್ಪ ಅಲ್ಲ ಚಿಕ್ಕ ಬೆಳೀತಿದ್ದಾರೆ. ಅವಾಗೇನು ಬೂಸ್ಟ್ ಇಲ್ಲ, ಕಾಂಪ್ಲೆಕ್ಸು ಇಲ್ಲ, ಏನೂ ಇಲ್ಲ. ಫುಲ್ಲು ಸಕಲ ಬೆಳೆಯೋರು ಇರೋ ಥರ ಇವಾಗಲೂ ಬೆಳೀತಾರೆ ಒಬ್ಬೊಬ್ಬರು. ಇನ್ನೂ ಕೆಲವರು ಸ್ವಲ್ಪ ಜನ ಆವ್ರೇಜಲ್ಲಿ ತೊಗೊಂಡ್ರೆ ರೈಟ್ಗಳು ಬೆಳೆಯೋದು ಕಮ್ಮಿ. ಈಗೇನು ಫುಡ್ ಎಫೆಕ್ಟಾ
ಇಲ್ಲ ವೆದರ್ಗಳ್ಗೆ ಸ್ವಲ್ಪ ಎಫೆಕ್ಟಾಗಿ ಗೊತ್ತಿಲ್ಲ ಆ್ಯಕ್ಚುಲಿ ಏನು ಅಂತ ನನಗೂ. ಬಟ್ ನಾರ್ಮಲಾಗಿ ಹುಡುಗರು ಜಾಸ್ತಿ ಹೈಟ್ ಬೆಳೆಯಲ್ಲ. ಬಟ್ ಎಲ್ಲೋ ಅವ್ರಿಗೆ ಒಂದು 20% 30% ಬೆಳೀತಾರೆ, ಇಲ್ಲ ಅಂತ ಅಲ್ಲ. ಆ ಥರ ಆಗ್ಬಿಟ್ಟಿದೆ ಸೋದರ ಪರಿಸ್ಥಿತಿ. ಈಗ ನಾವೀಗ ಒಂದು ಟಾಪಿ ತೊಗೊಳ್ಳೋಣ ಬನ್ನಿ. ಕಾಲು ಬೇರೆ ನೋಯ್ತೈತೆ ಗುರು, ನಡೆಯೋಕ್ಕಾಗ್ತಾಯಿಲ್ಲ. ಕೂತ್ರು ಓಡಾಡ್ಬೋದು, ಬಟ್ ಇಲ್ಲಿ ಬಂದರೆ ಯಾಕೆ ಓಡಾಡೋಕ್ಕಾಗ್ತಿಲ್ವಲ್ಲ. ಟಾಪಿಕ್ ತಗೊಂಡಿಲ್ಲ, ಬೆಳಿಗ್ಗೆ ತಗೊಂಡ್ರು ಆಗುತ್ತೆ. ಇವಾಗ ಹೋಗ್ಬಿಟ್ಟು ರೂಮ್ ಸೇರ್ಕೋಬೇಕು. ಗೂಡು ಅಂದರೆ ರೂಮ್ ಕಾಫಿ ಕುಡಿಬೇಕು ಅನಿಸ್ತಿದೆ, ಬಟ್ ಹೊಟ್ಟೆ ತುಂಬಿಟ್ಟಿದೆ. ಪ್ರಸಾದ ಚೆನ್ನಾಗಿತ್ತು, 2 ಸಲ ಅನ್ನ ಹಾಕ್ಕೊಂಡು ತಿಂತೆ. ಸಲ ರಸಮ್ ಅನ್ನೋಕ್ಕೆ, ಒಂದು ಸಲ ಸಾಂಬಾರು ಅನ್ನೋಕ್ಕೆ, ಮಜ್ಜಿಗೆ ಬೇರೆ ಕೊಟ್ಟರು, ಹೊಟ್ಟೆ ತುಂಬ್ಕೋತು. ಕಾಫಿ ಏನು ಬೇಡ. ಸಮಯ ಇವಾಗ ಮಂಜುನಾಥ ಸ್ವಾಮಿಯವರ ಗಡಿಯಾರದ ಪ್ರಕಾರ 8:17 ಆಗಿದೆ. ಅಂದರೆ ಧರ್ಮಸ್ಥಳದಲ್ಲಿ ಇದೊಂದು ಫೇಮಸ್, ನಾವು ಚಿಕ್ಕ ವಯಸ್ಸಿನ ಬರುತ್ತೆ. ಅದಕ್ಕೆ ಗಡಿಯಾರ ಕಂಡು ಅಂದರೆ ಪಕ್ಕ ಧರ್ಮಸ್ಥಳ ಅಂತ ಎಷ್ಟೋ ಜನ ಕನಸುಗಳಿರುತ್ತೆ. ಸೊ ಒಂದು ಕಾರ್ ತೊಗೋಬೇಕು, ಒಂದು ಬೈಕ್ ತೊಗೋಬೇಕು, ಈ ಜಾಗದ ಮುಂದೆ ಬಂದು ನಿಲ್ಸ್ಕೊಂಡು ಪೂಜೆ ಮಾಡಿಸ್ಬೇಕು, ಫೋಟೋ ತೊಗೋಬೇಕು. ಅಲ್ಲ ಅದೇ ಒಂದು ವೀಡಿಯೋ ಮಾಡೋಣ ಅಂತ ಬಂದಿದ್ದು. ಶ್ರೀ ಅಮೃತೇಶ್ವರ ರಥ, ಕೋಟೆ, ಅರಕಲಗೂಡು, ಹಾಸನ ಜಿಲ್ಲೆ. ಇಲ್ಲಿ ದೇವಸ್ಥಾನದ ಹತ್ರ ಆಪೋಸಿಟ್ ಆಗಿ ಒಂದು ರೋಡ್ ಇದೆ. ಸೊ ಅಲ್ಲಿ ಬಂದ್ರೆ ಹಳೆ ಕಾಲದ ತೇರುಗಳು ಬೇರೆ ಬೇರೆ ಡಿಸ್ಟಿಕ್ದು, ಬೇರೆ ಬೇರೆ ಜಿಲ್ಲೆದೆಲ್ಲ ತಂದು ಇಟ್ಟಿದ್ದಾರೆ. ಸೊ ಒಂದು ಒಳ್ಳೆ ಗುಡ್ ಕಲೆಕ್ಷನ್ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ನಶಿಸಿ ಹೋಗೋಕ್ಕಿಂತ ಅದನ್ನ ಸಂರಕ್ಷಣೆ ಮಾಡೋದು ತುಂಬಾ ಮುಖ್ಯವಾದದ್ದು. ಅದನ್ನು ಇಲ್ಲಿ ಮಾಡಿದ್ದಾರೆ. ಬಟ್ ಇದು ಯಾವ ಕಾರಣಕ್ಕೆ ಇಲ್ಲಿ ಬಂತು, ಯಾವ ಕಾರಣಕ್ಕೆ ಇಟ್ಟಿದ್ದಾರೆ, ಏನು ಅದು ಮಾಹಿತಿ ಇಲ್ಲ. ನಾನು ಮುಂದಿನ ದಿನಗಳಲ್ಲಿ ತಿಳ್ಕೊಂಡು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ, ಮತ್ತೊಂದು ಧರ್ಮಸ್ಥಳದ ವಿಡಿಯೋದೊಂದಿಗೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ. Artlist.io